ಇವತ್ತು ಒಂದು ದುಃಖದ ವಿಷಯ. ನಮ್ಮನ್ನೆಲ್ಲ ಜಾನಕಿ ಅಮ್ಮನವರು ಬಿಟ್ಟು ದೇವ್ರ ಹತ್ರ ಹೋಗಿದ್ದಾರೆ. ಅಂದರೆ ಅವ್ರು ಹೋಗಿರ್ಬೋದು, ಆದರೆ ಎಲ್ಲರ ಮನಸ್ಸಲ್ಲೂ ಅವರಿದ್ದಾರೆ. ಒಂದು ಚಿಕ್ಕ ಮಗುವಿಂದ ಹಿಡಿದು ವೃದ್ಧರ ತನಕ ಎಲ್ಲರ ಮನಸ್ಸಲ್ಲೂ ಇದ್ದಾರೆ. ನಿನ್ನೆ ವಿಷಯ ಗೊತ್ತಾಗಿ ಮನಸ್ಸಿಗೆ ಬಹಳ ನೋವಾಯಿತು. ಸೊ ಅವರು ನಾವು ಮಧ್ಯೆ ಭೇಟಿ ಆಗ್ತಾಯಿದ್ವಿ. ಮೊದಲನೇ ಭೇಟಿ ನಂದು ಅವ್ರದ್ದು ಇದೇ ರೋಡ್ ಕೊನೆಯಲ್ಲಿ ಒಂದು ಜಾನಕಿ ಫರ್ನಿಚರ್ ಅಂತ. ಅವತ್ತು ಇನಾಗ್ರೇಷನ್ ದಿನ ನಾನೇನೋ ಈ ಕಡೆ ಬರ್ತಿರ್ಬೇಕಾದ್ರೆ ಅಲ್ಲಿ ನಿಂತಿದ್ರು. ಅವಾಗ ಮಾತಾಡ್ಸೋರು ಕಾಲಿಗೆ ನಮಸ್ಕಾರ ಮಾಡಿದೆ, ಭಾರಿ ಖುಷಿಪಟ್ಟರು. ಇನ್ನೊಂದ್ಸಲಿ ಅವರು ಬನ್ನೂರು ರಸ್ತೆಯಲ್ಲಿ ಒಂದು ರೆಸಾರ್ಟಲ್ಲಿ ಅಲ್ಲೇ ಒಂದು ಮನೇಲಿ ವಾಸ ಮಾಡ್ತಿದ್ರು ಸುಮಾರು ವರ್ಷದಿಂದ. ಅಲ್ಲಿ ಹೋಗಿ ಭೇಟಿಯಾಗಿ ಬರ್ತಿದ್ದೆ. ಬಟ್ ಹೇಳಬೇಕು ಅಂದರೆ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಭಾಳ ಇದೆ. ಏಕೆಂದರೆ ಅವರ ಒಂದು ಗಾನವನ್ನು ಕೇಳ್ತಾ ಇದ್ದರೆ ನಮ್ಮ ಮನಸ್ಸು ಎಲ್ಲೋ ಹೋಗ್ಬಿಡುತ್ತೆ. ಸೊ ಇವ್ರನ್ನ ಕಳ್ಕೊಂಡು ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶನೇ ಒಂದು ನಿಧಿನ ಕಳ್ಕೊಂಡಂಗಾಗಿದೆ. ಯಾಕೆಂದರೆ ಸುಮಾರು ಭಾಷೆಗಳಲ್ಲಿ, ಒಂದು 20 ಭಾಷೆಗಳಲ್ಲಿ ಹಾಡಿದ್ದಾರೆ. ಒಂದು 45,000-48,000 ಹಾಡುಗಳನ್ನ ಹಾಡಿದ್ದಾರೆ. ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರೋರ ತನಕ ಯಾವ ಥರ ಹಾಡು ಹೇಳಬೇಕು ಆ ಥರ ಹಾಡು ಹೇಳಿದ್ದಾರೆ. ಇವತ್ತು ನಾನು ಅವರು ಸಿಕ್ಕಿದಾಗೆಲ್ಲ ಒಂದೇ ಹಾಡು ಹೇಳ್ತಿದ್ದೆ. ಯಾವುದು ಅಂದರೆ ನಿಜ ಹೇಳುವೇನು ಅಮ್ಮ ನಿನ್ನ ಕಂಡರೆ ಪ್ರೀತಿ. ಆ ಹಾಡನ್ನ ಮಗು ವಾಯ್ಸಲ್ಲಿ ಹೇಳ್ತಾರೆ. ತುಂಬ ದುಃಖ ಆಗಿದೆ ನನಗೆ. ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.